ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ನೆಕ್ಸ್ಟ್ ಡೇ. ಸೊ ನಿನ್ನೆಯಿಂದ ಬಂದು ನಾನು ತಾಚಿ ಮಾಡಿ ಈಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಈಗ ಹೋಗೋಣ. ನಮ್ಮಮ್ಮ ಅಪ್ಪನೂ ಕೆಲಸ ಮಾಡ್ತಿದ್ದಾರೆ, ನಾನು ಈಗ ಎದ್ದು ಫ್ರೆಶ್ ಅಪ್ ಆದೆ. ಸೊ ತಿಂಡಿ ಆಯಿತು, ಕೆಳಗೆ ಹೋಗಿ ಮೇಲೆ ಬಂದಿದ್ದೀನಿ. ಅವರು ಕೆಲಸ ಮಾಡ್ತಿದ್ದಾರೆ, ಅದೇನು ಅಂತ ನನಗೆ ಗೊತ್ತು, ಬಟ್ ನಿಮಗೆ ಗೊತ್ತಿಲ್ಲ. ತೋರಿಸ್ತೀನಿ ಬನ್ನಿ, ಕಿಷ್ಟ ಆಡ್ಕೊಂಡು ಮಾಡ್ತಿದ್ದಾರೆ ಅದನ್ನು. ಸೊ ಬನ್ನಿ. ಸೊ ಮಲಗಿದ್ದೆ ಥರ ನಮ್ಮಮ್ಮ ನನಗೆ ನಮ್ಮಮ್ಮನಿಗೆ ಅಂತ ಬೆಡ್ಶೀಟ್ ತೊಗೊಂಡಿದ್ದಾರೆ. ಕೊಡ್ತಾನೆ ಇಲ್ಲ ನನಗೆ ಬೆಡ್ಶೀಟ್ನ ಹಿಡ್ಕೊಂಡು ಹಚ್ಕೊತಿದ್ದಾರೆ, ನನಗೆ ನಿದ್ದೆನೇ ಬರಲಿಲ್ಲ. ಸೊ ನೋಡಿ ಈಗ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ. ಹೊಡ್ಬಿಡ್ತಿದೆ ನೋಡ್ಕೊಂಡು ಕೂತಿದ್ಯಾ. ಬಣ್ಣ ಇದ್ರು ಮಲ್ಲಿ ಅಲ್ಲ, ಬಣ್ಣ ಮನೇಲಿ ಹೋಯ್ತಾ ಅದೇ ಹೋಗಿದ್ದೋ ಅದೇನಾಗಿದ್ದೋ ಅದು ಯಾರು ಗೊತ್ತು. ಸಂಜು ಕಣ್ಣಿಗೆ ಬೆಳ್ಳಿ ತರ ಕಾಣ್ಬಿಡ್ತಾ ಕಿತ್ತಳೆ ತಿಪ್ಪ ಮಕ ತೊಳಿದಂಗೆ ನಾನು ಹೇಳ್ದೆ ತಾನೇ ಅದು ಹಂಗೆ ಬರೋದು ಅಂತ. ಇದೇನೇನೋ ಅನಿಸ್ತಿದ್ದಾರೆ. ವಾಲ್ಪೇಪರ್ ಚೆನ್ನಾಗಿದೆ. 40 ರೂಪಾಯಿ ಆಯ್ತು 1 kg. ಡಿಮಾರ್ಟಲ್ಲಿ ಎಷ್ಟ್ರಿ? ನಾವಲ್ಲಿ ಹೋಗ್ಲೇ ಇಲ್ಲಲ್ಲ ಈ ಸಲ. ಕಮ್ಮಿ ಆಗದೆ ತಾನೆ ಕಣ್ರಿ. 200 ಈಗ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕ್ರೋಮ್ಗೆ 80% ಅಂತ ಆಫರ್ ಹಾಕಿದ್ರು. ಟಿ ವಿ ಏನಾದರೂ ಕಡಿಮೆಗೆ ಸಿಗ್ಬೋದಾ ಅಂತ ನೋಡಕ್ಕೆ ಹೋಗ್ತಾ ಇದ್ದಾರೆ ಸಾಹೇಬ್ರು. ಮೇಡಮ್ ಹಿಂಗೆ ರೆಡಿಯಾಗಿದ್ದಾರೆ, ನಾವು ಹಿಂಗೆ ರೆಡಿಯಾಗಿದ್ದೀವಿ. ಏನಂದರೆ ನಿನ್ನೆ ಯಾವತ್ತೂ ಏನು ಕೇಳಿರಲಿಲ್ಲ ನಮ್ಮಪ್ಪ. ನಿನ್ನೆ ಕೇಳವ್ರೆ ಟಿ ವಿ ಕೊಡಿಸೋ ಅಂತ. ಟಿ ವಿ ಒಂದು ತಗೋಬೇಕು ಕಣ ಅಂತಂದ್ರು. ನೋಡೋಣ, ನಾನು ಗಾಡಿ ಬೇಕು ಅಂದ ತಕ್ಷಣ ಅಂದ ಕಾಲದಲ್ಲೇ 2003 ನಂಗೆ ಇನ್ನೂ ಜ್ಞಾಪಕ ಐತೆ. 2003 ನವೆಂಬರ್ 26ನೇ ತಾರೀಕು ಗುಡ್ ಫ್ರೈಡೇ ಅವತ್ತು. 26 ನವೆಂಬರ್ 26 ಎಕ್ಸಾಮ್ಗೆ ಹೋಗಲ್ಲ ಅಂತ ಹಠ ಮಾಡಿದೆ ನಾನು. ಇಮಿಡಿಯೇಟಾಗಿ ಕರ್ಕೊಂಡೋಗಿ ಫುಲ್ ಕ್ಯಾಶ್ ಅವತ್ತು ನಮ್ಮಪ್ಪ ಗಾಡಿ ಕೊಡಿಸಿದ್ದು ನನಗೆ. ಪಲ್ಸರ್ 180cc ಬ್ಲ್ಯಾಕ್ ಕಲರು, ಫುಲ್ ಇಂಜಿನ್ ಬ್ಲ್ಯಾಕ್, ಫಿಯರ್ ದಿ ಬ್ಲ್ಯಾಕ್ ಅಂತಾನೆ ಅದನ್ನ ಅವಾಗ ಫೇಮಸ್ ಅದು ಆ ಗಾಡಿನ ತಗೊಟ್ಟಿದ್ರು. ಸೊ ಇವತ್ತು ಟಿ ವಿ ತಗೊಡು ಅಂತಂದರು, ಅದಕ್ಕೆ ನೋಡಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ, ನಮ್ಮ ಬಜೆಟಲ್ಲಿ ಏನಾದ್ರು ಬಂತು ಅಂತಂದರೆ, ಚೆನ್ನಾಗಿತ್ತು ಅಂತಂದರೆ ಅವ್ರಿಗೆ 55 ಇಂಚ್ ಸಾಕಂತೆ. ನೋಡೋಣ, ಅಷ್ಟೆಲ್ಲ ಮಾಡೋರು ನಮ್ಮಪ್ಪ. ನಾನು ಅಷ್ಟೊಂದು ಟಿ ವಿ ತಗೊಡ್ಲಿಲ್ಲ ಅಂದರೆ ಹೆಂಗೆ? ಈಗ ಮನೇಲಿರೋದು ಎಷ್ಟು ಇಂಚ್? 42. ಅದು ರೀಕನೆಕ್ಟ್. ಅದು ಅಂದರೆ ಅದು ಬರೀ ಬೇಸಿಕಲ್ ಬೇಸಿಕ್ಕು ಬರೀ ಫುಲ್ HD ಅಷ್ಟೇ ಇರೋದು ಅದರಲ್ಲಿ. ನಮ್ಮ ಈ ಗೂಗಲ್ ಟಿ ವಿ ಥರ ಅಲ್ಲ ಅದು. ಅದರಲ್ಲಿ ಅಮೆಝಾನು, ನೆಟ್ಫ್ಲಿಕ್ಸು ಏನೂ ಬರಲ್ಲ. ಅದನ್ನ ಬ್ಯಾಂಗ್ಳೂರಿಗೆ ತಗೊಂಡೋಗಿ ನಮ್ಮ ರೂಮಲ್ಲೋ ಅಥವಾ ನನ್ನ ಮಗಳ ರೂಮಲ್ಲೋ ಹಾಕ್ತೀವಿ. ಅದನ್ನು ಅವಳಿಗೆ ಗೇಮ್ ಆಡೋಕ್ಕೆ. ಅದಕ್ಕೆ ಒಂದು ಗೇಮಿಂಗ್ದು ಯೂನಿಟ್ ತಂದು, ಅದು ಇದು ಥರ ಡೆಸ್ಕ್ಟಾಪ್ ಥರ ಮಾಡ್ಕೋಬೋದು. ಒಂದು Xbox ತೊಗೊಂಬಂದು ಅದನ್ನು ಗೇಮಿಂಗ್ ಟಿ ವಿ ಮಾಡಿ ನಮ್ಮ ಮನೇಲಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಎಲ್ಲ ಅನ್ಕೊಂಡಂಗೆ ಆದರೆ ಇವತ್ತು ಕೈ ಹಾಕೋಣ, ಇಲ್ಲ ಅಂದರೆ ಅಲ್ಲಿಗೆ ಇನ್ನೇನು ಇಲ್ಲ. ಟಿವಿ, ಸೋಫಾ, ಬೆಡ್ಡು. ಟಿವಿ, ಸೋಫಾ, ಒಂದು ಬೆಡ್ ತಗೋಬೇಕು. ಮತ್ತೆ ಡೈನಿಂಗ್ ಟೇಬಲ್. ನಮ್ಮ ಮೈಸೂರು ಮನೆ ಫುಲ್ ಸೆಟ್ ಆಯ್ತು. 4 ಐಟಮ್ ಬೇಕು. ಬಟ್ ನಮಗೆ ಈಗ ನಮ್ಮದು ಸ್ವಲ್ಪ ಲೋನ್ಗಳೆಲ್ಲ ಇದೆ, ಅದೇ ಕಮಿಟ್ಮೆಂಟ್ ತುಂಬ ಆಗೋಗಿದೆ. ಅದಕ್ಕೆ ನಾನು ಒಂದೇ ಸಲ ಎಲ್ಲ ಬೇಡ, ಒಂದೊಂದೇ ಮಾಡಿ ಅಂತ ಇದ್ದೀನಿ. ನೋಡ್ಬೇಕು, ಈಗ ಟಿ ವಿ ನಮ್ಮ ಬಜೆಟಲ್ಲಿ ಸಿಕ್ಕಿದ್ರೆ ತೊಗೊಂಡೋಗೋದು, ಇಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಸಿಕ್ಕಿಲ್ಲ ಅಂದರೆ ಆ ಬಜೆಟ್ಗೆ ಅದು ಯಾವಾಗ ಬರೋ ಋಣ ಇದೆ ಅವತ್ತು ಬರುತ್ತಷ್ಟೆ. ನೋಡೋದು, ಹೋಗಿ ನೋಡೋಣ ಬನ್ನಿ ಕ್ರೋಮ್ಗೆ ಹೋಗಿ. ಆಮೇಲೆ ಒಂದು ಸಲ ಡೈನಿಂಗ್ ಟೇಬಲ್ ಏನು ಕ್ಯಾಶಲ್ಲೇ ಯಾವಾಗಾದ್ರೂ ಒಂದು 15,000 ಇದ್ದಾಗ ಬಂದು ತಗೊಟ್ಬಿಡ್ಬೋದು. ಸೋಫಾ ಒಂದಕ್ಕೆ ಜಾಸ್ತಿ ಬೇಕಾಗುತ್ತೆ, ಅದೊಂದು ಸ್ವಲ್ಪ ನಿಧಾನಕ್ಕೆ. ಈಗ ಹೆಂಗೂ ಎಮರ್ಜೆನ್ಸಿ ಇದೆ ಮನೇಲಿ, ವುಡ್ ಸೋಫಾ ಬರುತ್ತೆ, ಇದೆ ಅದು. ನೋಡೋಣ ನಿಧಾನಕ್ಕೆ ಅದನ್ನ. ಬೆಡ್ಡು, ಡೈನಿಂಗ್ ಟೇಬಲ್ 2 ಯಾವಾಗಾದ್ರೂ ಇದ್ದಾಗ ಒಂದೊಂದು ಸಲ 2 ತಂದು ಹಾಕಿದ್ರೆ, ಟಿ ವಿ ಒಂದು ಕೊಡಿಸಿದ್ರೆ
ಆಮೇಲೆ ನಿಧಾನಕ್ಕೆ ಸೋಫಾ ಲಾಸ್ಟ್ ಆಪ್ಷನ್ ಅದು. ಯಾಕಂದ್ರೆ ಸೋಫಾ ತಗೋತೀನಿ ಅಂದ್ರೆ ಮಿನಿಮಮ್ 1 ಲಕ್ಷ 1 ಲಕ್ಷ ಬೇಕು. ಎಲ್ ಶೇಪಲ್ಲೇ ಮಾಡಿಸ್ಬೇಕು, ಅದು ಆರ್ಡರ್ ಕೊಟ್ಟು ಮಾಡಿಸ್ಬೇಕು. ಜಾಸ್ತಿ ಖರ್ಚಾಗುತ್ತೆ ದುಡ್ಡು, ಅಷ್ಟು ಬಜೆಟ್ ಈಗ ನಮ್ಮ ಹತ್ರ ಇಲ್ಲ. ತುಂಬ ಲೋನ್ಗಳಿದೆ, ತಿಂಗಳ ಕಮಿಟ್ಮೆಂಟ್ ಹೋಗಿ ನಮಗೆ ಖರ್ಚಿಗೆ ದುಡ್ಡು ಉಳಿತಿಲ್ಲ, ಅಷ್ಟು ಹಂಗಾಗ್ತಿದೆ ಇವಾಗ. ಸೊ ಹಂಗಾಗಿ ಸ್ವಲ್ಪ ಯೋಚನೆ ಮಾಡಬೇಕಲ್ಲ, ಎಲ್ಲ ಮೈ ಮೇಲೆ ಎಳ್ಕೊಂಡು ಆಮೇಲೆ ಕಷ್ಟಪಡೋದು ನಾವೇ. ಅದಕ್ಕೆ ನಿಧಾನಕ್ಕೆ ಮಾಡೋಣ. ಈಗ ಹೋಗೋಣ ಬನ್ನಿ, ಕ್ರೋಮ್ಗೆ ಹೋಗಿ ನೋಡಿ, ಹಂಗೆ ಪೋಲಾರ್ ಬೇರ್ಗೆ ಹೋಗೋಣ. ಐಸ್ ಕ್ರೀಮ್ ಕುಡಿಸ್ತೀನಿ ಅಂದಿದ್ದಾರೆ ನಮ್ಮ ಮನೆಯವರು. ಅಲ್ಲಿ ಹೋಗಿ ತಿನ್ಕೊಂಡು ಆಮೇಲೆ ವಾಪಸ್ ಮನೆಗೆ ಹೋಗಿ ಎಲ್ಲ ವಾಚ್ ಅಂಗಡಿಗೆ ಹೋಗ್ಬಿಡೋಣ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಆಮೇಲೆ ಅಲ್ಲಿಂದ ಡೈರೆಕ್ಟು ಬ್ಯಾಂಗ್ಳೂರು ಹೊರಡೋದು ಅಷ್ಟೇ. ಮತ್ತೆ ಬರಂಗಿದ್ರೆ ಫೋನ್ ಮಾಡು, ನನಗೆ ರೈಸ್ ಮಾಡ್ತೀನಿ, ಸಾಂಬಾರಿದೆ ಅಂತ ಹೇಳೋರು. ಯಾಕಂದರೆ ಇವ್ರು ಆಚೆ ಹೋದರೆ ಅಲ್ಲೇ ಏನಾದರೂ ಸಿಕ್ಕಿದ್ರೆ ಅಲ್ಲಿ ಅದಕ್ಕೆ ಫೋನ್ ಮಾಡು ಅಂದಿದ್ದಾರೆ ನನಗೆ. ಎಲ್ಲ ಕೆಲಸ ಮುಗಿದ್ಮೇಲೆ ಒಟ್ಟಾಗಿ ಮಾಡಿದ್ರು ರೈಸ್ ಏನು ನಾವು ಹೋಗೋಷ್ಟಲ್ಲಿ ಕೂಗಿರುತ್ತೆ, ತಿನ್ಬೋದು. ಸೊ ಅದಕ್ಕೆ ನಾನು ಕಾಲ್ ಮಾಡ್ತೀನಿ, ಅವಾಗ ಇಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೀಟ್ ಬೆಲ್ಟ್ ಹಾಕೊಂಡು ಗಾಡಿ ಓಡಿಸಿ. ನಾನು ನೋಡಿ. ಸೊ ಈಗ ಹೋಗ್ತಾ ಇದ್ದೀವಿ. ಇಲ್ಲೇನು ಟ್ರಾಫಿಕ್ ಏನಿರಲ್ಲ ಗೈಸ್, ಬೆಂಗಳೂರು ಥರ ಆರಾಮಾಗಿ ಓಡಾಡ್ಬೋದು. ಏನಂದರೆ ಬೆಂಗಳೂರು ವಾತಾವರಣಕ್ಕೆ ಸೆಟ್ ಆಗಿರೋ ಬಾಡಿ. ಇಲ್ಲೊಂದು ಸ್ವಲ್ಪ ಸೆಕೆ ಜಾಸ್ತಿ ಅಲ್ಲ, ಇಲ್ಲಿ ಏನೇ ಆದರೂ ಸೆಕೆನೇ, ಸ್ವಲ್ಪ ಬಿಸಿಲು ಜಾಸ್ತಿ ಹೊಡಿಯುತ್ತೆ. ಟ್ರಾಫಿಕ್ ಒಂದು ಇಲ್ಲ, ನನ್ನ ಸಿಟಿಯಿಂದ ಅಷ್ಟು ಬೇಗ ಬಂದ್ವಿ. ಟ್ರಾಫಿಕ್ ಇಲ್ಲ ಇಲ್ಲಿ. ಅಲ್ಲಿ ಬೆಂಗಳೂರು ತುಂಬ ಟ್ರಾಫಿಕ್. ಅಂದರೆ ಅದೇ ಆಪ್ಷನ್ ಎಲ್ಲ ಬೆಂಗಳೂರು ಆಪ್ಷನ್ ಇಟ್ಕೊಂಡಿದ್ದಾರೆ. ಎಲ್ಲೆಲ್ಲಿಂದನೋ ಒಂಥರ ಸಮುದ್ರ ಥರ ಬೆಂಗಳೂರು, ಎಲ್ಲೆಲ್ಲಿಂದನೋ ಬಂದು ಸೇರ್ಕೊಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಜನ ಒಂದು 50% ಅಷ್ಟೇ ಇರೋದಲ್ಲಿ, ಇನ್ನು ಒಂದು 40-30% ಇರ್ಬೋದು. ಇನ್ನೆಲ್ಲ 60% ಜನ ಹೊರಗಡೆಯಿಂದ ಬಂದಿರೋರೆ ಜಾಸ್ತಿ ಅಲ್ಲಿ ಬೆಂಗಳೂರಲ್ಲಿ. ಸೊ ಹಂಗಾಗಿ ಫುಲ್ಲು ಹೆವಿ ಟ್ರಾಫಿಕ್ ಇರುತ್ತೆ ಯಾವಾಗಲೂ. ಸೊ ಬನ್ನಿ ಹೋಗೋಣ ಕ್ರೋಮ್ಗೆ. ಈಗ ನೋಡಿ ಗಾಯ್ಸಿಗೆ ಬಂದಿದ್ದೀವಿ ಕ್ರೋಮಾಗೆ. ನೋಡಿ ನಾವು ಈಗ ಬಂದಿರೋದು TV ನೋಡೋಕ್ಕೆ. ಸೊ ಇದು ನೋಡಿ, ಸೊ ನೋಡಿ ಅಂತಲೇ ಹೇಳ್ತಾ ಇದ್ದೀನಿ. ಅಲ್ಲಿಂದ TV ನೋಡೋದು ಬಂದಿದ್ದೀವಿ. ನೋಡೋದು ಯಾಕೆ ತೊಗೊತೀವಿ ಅಥವಾ ಯಾಕೆ ತೊಗೊಳಲ್ಲ ಅಥವಾ ಹಂಗೆ ಹೋಗ್ತೀವ, ಏನು ತೊಗೊತೀವಿ ಅಂತ ಇಲ್ಲ. ನಾನು ಐಪ್ಯಾಡ್ ಅಂತೀನಿ, ಇದು ಮ್ಯಾಕ್ ಕಂಪ್ಯೂಟರ್, ಇದು ಐ ಕಂಪ್ಯೂಟರ್ ಮ್ಯಾಕ್ ಅದೇನೋ ಹೇಳೋದು ಬಂತು, ಬಾಯಿಗೆ ಬರ್ತಾಯಿಲ್ಲ. ನೋಡಿ ಗೈಸ್, TV ನೋಡೋಣ ಅಂತ ಬಂದರೆ ಇವಳು ಗೇಮ್ ಆಡ್ತಾವಳೆ. ಟ್ಯಾಬ್ ಬೇಕು ಇವಳಿಗೆ. ಎಷ್ಟಿದು ಐಪ್ಯಾಡ್ ಟ್ಯಾಬೇ ಆಗಬೇಕಾ ತಮಗೆ? 26,000. ಇದೆಲ್ಲ ಟ್ಯಾಬ್ ಏನಾ? ಇದು ಲ್ಯಾಪ್ಟಾಪ್ ಥರ ಇದೆ. ಇದೆಷ್ಟಿದು? 1,26,000 ಇದು ಲ್ಯಾಪ್ಟಾಪ್ ಥರ ಇದೆ. ಸಖತ್ತಾಗಿದೆ. ಅಲ್ಲಿ TV ನೋಡ್ತಾ ಇರ್ತೀನಿ ಬಾ. ನೋಡಿ ತೋರಿಸ್ತಾ ಇದ್ದೀನಿ, ನೋಡಿ ಹೆಂಗೆ ಆಡ್ತಾವಳೆ ಗೇಮು. ಅಲ್ಲಿರ್ತೀನಿ ಬಾ, ಆಯಿತಾ? ನಮ್ಮ ಮನೆಯವರು TV ನೋಡ್ತಾ ಇದ್ದಾರೆ ಗೈಸ್, ಯಾವ್ದು ತೊಗೊಳೋದು ಅಂತ. ಚಿನ್ನಿ ತೊಗೊಂಡಿದ್ದು ಫೈನಲಿ ಸ್ಯಾಮ್ಸಂಗು 65 ಇಂಚು. ನಾಳೆ ಡೆಲಿವರಿ ಇರುತ್ತೆ. ನಾವು ಇವತ್ತು ಹೋಗ್ತೀವಿ. ನಾಳೆ ನಮ್ಮಪ್ಪ ಗಾಡಿ ಕೊಡಿಸಿದ್ರು 67,000. ನಾನು ನಮ್ಮ ಅಪ್ಪಂಗೆ 67,000 ರೂಪಾಯಿ TV ಕೊಡಿಸ್ತೀನಿ. ಎರಡು ಕರೆಕ್ಟಾಗಿ ಮ್ಯಾಚ್ ಆಗೈತೆ. 67,000 ಬೈಕ್, ಅದು 67,000 TV. ಏನು ಚುಕ್ತಾ ಮಾಡ್ತಾ ಇದೀಯಾ? ಚುಕ್ತಾ ಅಲ್ಲ, ಹೆಂಗೆ ಲಿಂಕ್ ಆಗೈತೆ ಅಂತ. ಅದೆಲ್ಲ ಚುಕ್ತಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ತಂದೆ ತಾಯಿ ಋಣ ತೀರ್ಸೋಕ್ಕಾಗಲ್ಲ. ಅವರು ಏನು ಕೊಡಿಸ್ತಾರೆ ಬಿಡ್ತಾರೆ ಅದು ಮ್ಯಾಟ್ರ್ ಆಗಲ್ಲ. ಅವ್ರ ಜನ್ಮ ಕೊಟ್ಟಿದ್ದೆ ಗಾಡಿ ತಗೊಂಡಿದ್ದು 67,000 ದೊಡ್ಡ ಗಿಫ್ಟ್. ಅವತ್ತು ಗಾಡಿ ತಗೊಂಡಿದ್ದು 67,000, ಇವತ್ತು TV ತಗೊಂಡಿದ್ದು 67,000. ಎರಡು ಮ್ಯಾಚ್ ಆಗ್ತೈತೆ ಅಂತ. ಅದೇ ಅವರು ಜನ್ಮ ಕೊಡೋದೇ ಒಂದು ದೊಡ್ಡ ಗಿಫ್ಟ್. ಅಯ್ಯ ತಗ್ಗಿ, ಏನಾಗಲ್ಲ. ಈ ಥರ ಯಾರು ಅನ್ಬಾಕ್ಸಿಂಗ್ ನೋಡಿದ್ದೀರಾ ಗೈಸ್? ನೋಡ್ಬಿಟ್ಟು ಆಮೇಲೆ ಮಾಡೋದಳು.
ಟಿ ವಿ ತೊಗೊಂಡಿರೋದಕ್ಕೆ ಇದೊಂದು ಫ್ರೀ. ನನಗೆ ಬೇಕಿತ್ತು, ಇರಲಿಲ್ಲ. ಸೊ ಏನು ಬೇಕು ಅಂತ ಅಂದರು, ಇದೊಂದು ತೊಗೊಂಡ್ವಿ. ಇದನ್ನು ಕೊಡ್ತಿರ್ಲಿಲ್ಲ ಅವರು, ಸೊ ಹಂಗಾಗಿ ತೊಗೊಂಡಿದ್ವಿ. ಅವಳು ಮಾಡ್ತಾ ಇರೋದು ಮಾಡು ನೋಡ್ಬಿಟ್ಟು ಇದೆ ತೆಗಿಯ, ಅದೇನಿಲ್ಲ. ಅದೇ ನನಗೂ ಗೊತ್ತು. ಚೆನ್ನಾಗಿದೆ. ನನಗೆ ಕಲರ್ ಚೆನ್ನಾಗಿ, ನಂಗೆ ಬ್ಲೂ ಚೆನ್ನಾಗಿದೆ ಕಲರ್. ಯಾವುದು ಯಾವುದು ವೈಟು ನೀನು ಹೇಳೋದು? ಎಲ್ಲ ಒಂದೇ ಬಾ. ಅದೇ ಅವ್ರು ಕೊಟ್ಟಿದ್ದು ಅದೇ ಕಣೆ, ಅವ್ರು ಅದೇ ಕೊಟ್ಟಿದ್ದು. ನನ್ನ ಕಲರ್ ಬ್ಲೂ ಇಷ್ಟ. ಏನಿಲ್ಲ, ಗೈಸ್ ನೋಡಿ, ಇವ್ರಿಗೆ ಮೊಬೈಲ್ ಬಿಡ್ತಾ ಇಲ್ಲ. ಇನ್ನೊಂದ್ಸಲ ನೋಡ್ಕೊಂಡು ಹೋಗೋಣ ಬಾ ಅಂತ. ಇದೇ ಐಫೋನ್ ಐತೆ ತಾನೇ ನಿನ್ನ, ಆದರೂ ಹೊಸದು ಬಿಟ್ಟ ತಕ್ಷಣ ಅದು ಬೇಕು ಅಂತ. ಅವಳು ನೋಡ್ರಿ, ಅವಳಿಗೆ ಐಪ್ಯಾಡ್ ಹುಚ್ಚು. ಅಪ್ಪ ಮಗಳಿಗೆ ಪೋಲಾರ್ ಬೇರಲ್ಲಿ ಐಸ್ ಕ್ರೀಮ್ ತಿನ್ಬೇಕಂತ ಅಂದ್ಲು ನನ್ನ ಮಗಳು. ನನಗೂ ತಿನ್ಬೇಕನ್ನಿಸಿತ್ತು, ಅದಕ್ಕೆ ಕರ್ಕೊಂಬಂದಿದ್ದಾರೆ ತಿನ್ನೋಕ್ಕೆ. ನಾನು ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ತಿನ್ನಲ್ಲ ಗೈಸ್. ಇಲ್ಲಿ ತಿಂದರೆ ನನಗೆ ಕೆಮ್ಮಾಗಲ್ಲ, ಸೊ ಹಂಗಾಗಿ ಇಲ್ಲೇ ತಿನ್ನೋದು ಯಾವಾಗ ಬರುತ್ತಲ್ಲ ಗೆಲ್ತಿ. ಸೊ ನಮ್ಮಪ್ಪ ಆರ್ಡ್ರ್ ಮಾಡಿದ್ದಾರೆ. ಸೊ ನಮ್ಮ ಅಪ್ಪಂಗೇನು ಬೇಡ ಮತ್ತು ನಾನು ನಮ್ಮಮ್ಮ ಬಡತ್ತಾ ಬರೆಸ್ತೀವಿ. ಆಚೆ ಬೇಡ, ಎಲ್ಲ ಚೆನ್ನಾಗಿರುತ್ತೆ. ನಾನು ಆ ಕಡೆ. ಸೊ ನಾನು ನಮ್ಮಮ್ಮ ಒಟ್ಟಿಗೆ ಕೂತ್ಕೊತೀವಿ. ಎಷ್ಟು ಚೆನ್ನಾಗಿ ಗಾಯ ಮಾಡ್ತಿದೆ, ಕಣ್ಣು ನೋಡಿದ್ದೆ ಪಾಪು. ಮಗು ನೋಡಿ ಎಷ್ಟು ಕ್ಯೂಟಿಗಿದೆ. ಇವ್ರಿಗೆ ತಿನ್ನಿ ಅಂದರೆ ನಂಗೆ ಬೇಡ, ಕೆಮ್ಮಾಗುತ್ತೆ ಅಂತಿದ್ದಾರೆ. ಇವ್ರೇನಿದ್ರು ಬೇರೆ ಥರ ಫುಡ್ ಇಷ್ಟಪಡೋದು. ಐಸ್ ಕ್ರೀಮ್ ಇಷ್ಟ ಆಗಲ್ಲ ಇವ್ರಿಗೆ. ಪಾನಿಪುರಿ, ಮಸಾಲೆ ಪುರಿ, ಚಾಯ್ ಪುರಿ, ಗೋಪುರಿ ಅಂತ ಆ ಥರ ಪುರಿಗಳು ತಿನ್ನೋದು ಜಾಸ್ತಿ ಇವರು. ನಾವು ಐಸ್ ಕ್ರೀಮ್, ನಾನು ಜಾಸ್ತಿ ಐಸ್ ಕ್ರೀಮ್ ಇಷ್ಟಪಟ್ಟು ಕೇಳೋದು. ಅದು ಬರೀ ಹೇಲಾರ್ಬೋರು ಪೋಲಾರ್ ಬೇರಲ್ಲಿ ತಿಂತೀವಿ. ಇವಳು ಎರಡು ತಿಂತಾಳೆ. ನಾನು ತಿನ್ನೋದು ತಿಂತಾಳೆ, ಅವ್ರ ಅಪ್ಪ ತಿನ್ನೋದು ತಿಂತಾಳೆ. ಕರಿ ಬೇರೆ ತಿನ್ನೋದು ಅವಳು ಅವ್ರ ಅಪ್ಪ ಎಲ್ಲಿ ತಿನ್ನಕ್ಕೆ ಹೋಗ ಅಲ್ಲೂ ತಿನ್ನಬೇಕು, ನಾನೇನು ತಿನ್ನಕ್ಕೆ ಬರ್ತೀನಿ ಅಲ್ಲೂ ತಿನ್ನಬೇಕು. ಅವಳು ಒಟ್ಟಿನಲ್ಲಿ ಎಲ್ಲ ತಿನ್ನಬೇಕು ಅವಳು. ಟಿ ವಿ ಬುಕ್ ಮಾಡಾಯಿತು. 1 ಲ್ಯಾಕ್ ಸಮಥಿಂಗ್ ಏನೋ ಅದು ಇರೋದು. ಈಗ ದಸರಾ ಆಫರಿಂದ 30% ನಮಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಹಂಗಾಗಿ 70 ಸಮಥಿಂಗ್ ಆಯಿತು ನಮಗೆ. ಸೊ ಬುಕ್ಕಿಂಗ್ ಎಲ್ಲ ಆಯಿತು. ಹಂಗೆ RTO ಆಫೀಸ್ ಹತ್ರ ಹೋಗಬೇಕು. ಹಸ್ಬೆಂಡ್ದು ಡ್ರೈವಿಂಗ್ ಲೈಸೆನ್ಸ್ ಬುಕ್ ಇದೆ ಅವ್ರದ್ದು, ಅದು ಸ್ಮಾರ್ಟ್ ಕಾರ್ಡ್ ಮಾಡಿಸ್ಬೇಕು ಅಂತ. ನನಗೆ ಗೊತ್ತಿರೋ ಇನ್ಸ್ಪೆಕ್ಟ್ರು ಬೆಂಗಳೂರಲ್ಲಿದ್ದಾರೆ, ಅವ್ರಿಗೆ ಕಾಲ್ ಮಾಡಿದ್ದಕ್ಕೆ ಅವ್ರಿಗೆ ಗೊತ್ತಿರೋ ಇನ್ಸ್ಪೆಕ್ಟ್ರ್ ನಂಬರ್ ಕೊಟ್ಟು ಕಳಿಸಿದ್ರು ನಮಗೆ. ಸೊ ಈಗ ಹೋಗ್ಬೇಕು ಅಲ್ಲಿಗೆ. ಕಾಲ್ ಮಾಡಿದ್ದೆ, ಬರೋಕ್ಕೆ ಹೇಳಿದ್ದಾರೆ. ನೀವು ತಿನ್ಕೊಂಡು ಹೋಗಬೇಕು ಗೈಸ್. ಈಗ RTO ಆಫೀಸಿಗೆ ಬಂದಿದ್ದೀವಿ. ನಮ್ಮ ಹಸ್ಬೆಂಡ್ದು ಬುಕ್ ಇತ್ತು, ಸೊ ಅದನ್ನ ಸ್ಮಾರ್ಟ್ ಕಾರ್ಡ್ ಮಾಡ್ಸೋಕ್ಕೆ ಬೆಂಗಳೂರು ಇನ್ಸ್ಪೆಕ್ಟ್ರು ಇಲ್ಲೊಂದು ಡೇಟಾ ಎಂಟ್ರಿ ಅಲ್ವಾ ಚಿನ್ನ ಹೇಳಿದವರು, ಏನೋ ಈ ಥರ ಹೇಳು, ಟ್ರಾನ್ಸ್ಫರ್ ಮಾಡ್ಸೋಕ್ಕೆ ಡೇಟಾ ಎಂಟ್ರಿ ಹೇಳಿದರು ಬೇಕಂತ. ಸೊ ಅದಕ್ಕೆ ಬಂದಿದ್ದೀವಿ. ಇಲ್ಲಿ ಪುಟ್ಟಸ್ವಾಮಿ ಅನ್ನೋ ಇನ್ಸ್ಪೆಕ್ಟ್ರನ್ನ ಮೀಟ್ ಮಾಡೋಕ್ಕೆ ಹೇಳಿದ್ದಾರೆ. ಮೀಟ್ ಮಾಡಬೇಕು ಗೈಸ್ ಹೋಗಿದ್ದ ಕೆಲಸ ಆಗಿಲ್ಲ. ಸೊ ಈಗ ವಾಚ್ ಅಂಗಡಿಗೆ ಹೋಗ್ತಾ ಇದ್ವಿ. ಅವ್ರು ಯಾರೋ ಎಂಟ್ರಿ ಮಾಡೋರು ಇರಲಿಲ್ಲ, ಏನೋ ಜನಗಣತಿ ಮಾಡೋಕ್ಕೆ ಹೋಗೋರಂತೆ. ಸೊ ಅವರು ನೆಕ್ಸ್ಟ್ ಮಂಡೇ ಅಂತೆ ಬರೋದು. ಇನ್ನು ನಾವು ನೆಕ್ಸ್ಟ್ ಮೈಸೂರಿಗೆ ಬಂದಾಗಲೇ ಅದಾಗೋದು ಕೆಲಸ. ನಾವು ಬಂದಾಗ ಅವರು ಇರಬೇಕು, ಆವಾಗ ಆಗುತ್ತೆ ನೋಡಿ. ಅಲ್ಲಿವರೆಗೂ ಹಿಂಗೆ ಅಷ್ಟೆ. ಸೊ ನಮ್ಮ ಹಸ್ಬೆಂಡ್ ಅದನ್ನೇ ಹೇಳ್ತಾಯಿದ್ರು, ಒಂದು ಮಟ್ಟಿಗೆ ಒಂದು ಜನ ಸಂಪಾದನೆ ಮಾಡಿದ್ದೀಯಾ ನೀನು ಅಂತ. ಸೊ ಅದೇನೋ ಗೊತ್ತಿಲ್ಲ ನನಗೆ. ಒಳ್ಳೊಳ್ಳೆ ಜನಗಳು ಪರಿಚಯ ಇದ್ದಾರೆ ನನಗೆ. ಏನಾದರೂ ನನಗೆ ಆಪತ್ತು ಬಂದಾಗ ನನ್ನ ರಿಲೇಷನ್ಸ್ ಆಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗೆ ಪರಿಚಯ ಇರೋ ಪ್ರತಿಯೊಬ್ಬರು ಎಲ್ಲ ರೀತಿಯಿಂದನೂ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲೂ ಪೊಲೀಸ್ ಇನ್ಸ್ಪೆಕ್ಟರ್ಗಳಂತೂ ತುಂಬ ಹೆಲ್ಪ್ ಮಾಡ್ತಾರೆ ಏನಾದರೂ ಪ್ರಾಬ್ಲಮ್ ಇದ್ದಾಗ.
ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅವರೆಲ್ಲರಿಗೂ. ನಾನು ಹೆಸರು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ನಮ್ಗೆ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆದಾಗ ಕಾಲ್ ಮಾಡಿ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ. ಅಯ್ಯೋ ಇವರು ಏನಪ್ಪ ಇವರು ಯಾವಾಗೂ ಕಾಲ್ ಮಾಡ್ತಾರೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಎಸ್ ಪಿಯಿಂದನೂ ನನಗೆಲ್ಲರೂ ಗೊತ್ತಿದ್ದಾರೆ. ಸೊ ಹಂಗಾಗಿ ಅವರು ಏನಾದರೂ ನಮಗೆ ಹಿಂಗಿದೆ ಏನು ಮಾಡೋದು ಅಂತ ಸಜೆಷನ್ ಕೇಳಿದ್ರು ಅವ್ರು ನಮಗೆ ಸಲಹೆ ಕೊಡ್ತಾರೆ. ನಾವು ಅಂದ್ಕೊಂಡಿರೋ ತಪ್ಪು ಪೊಲೀಸವ್ರು ಯಾರೂ ನಮಗೆ ಕಷ್ಟಕ್ಕಾಗಲ್ಲ ಅಂತ. ಎಲ್ಲರೂ ಆಗ್ತಾರೆ, ಎಲ್ಲರೂ ಹಂಗಿರಲ್ಲ. ಈಗ ಯಾವ ಇದರಲ್ಲಿ ಒಂದೇ ಥರ ಇರ್ತಾರೆ ಹೇಳಿ? ಎಲ್ಲ ಒಂದು ಕೆಲಸದಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆಯ್ಕೆ ಮಾಡಿಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ನಮಗೆ ಬಿಟ್ಟಿದ್ದಷ್ಟೇ. ಸೊ ಹಂಗಾಗಿ ನನ್ನ ಒಂದು ಜೀವನ ಜರ್ನಿನಲ್ಲಿ ನನಗೆ ಬಂದಿರೋ ಲಾಯರ್ಸ್ ಆಗಲಿ, ಒಳ್ಳೊಳ್ಳೆ ಪೊಸಿಷನಲ್ಲಿರೋರು ಎಲ್ಲರೂ ಅಷ್ಟೇ ನನಗೆ ಪರಿಚಯ ಆಗಿರೋರು ಒಳ್ಳೆ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇರೋ ಅಂಥವ್ರೇ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮ ಹಸ್ಬೆಂಡ್ನಾಗಲಿ ನನ್ನಾಗಲಿ. ನಾವು ಅಷ್ಟೇ ಒಂದು ಕೆಲಸ ಆಗಬೇಕು ಅಂತಲೇ ಏನು ಕಾಲ್ ಮಾಡಲ್ಲ, ಬೇರೆ ಏನೇ ಇದ್ರೂ ಕಾಲ್ ಮಾಡಿ ಮಾತಾಡ್ತಿರ್ತೀವಿ. ಸೊ ಹಂಗಾಗಿ ಹೇಳ್ತಾಯಿದ್ರು ಅವರು, ಒಂದು ಮಟ್ಟಿಗೆ ಜನ ಸಂಪಾದನೆ ಮಾಡಿದ್ದೀಯ ಅಂತ. ಖುಷಿ ಆಗ್ತಿತ್ತು ನನಗೆ. ಇದ್ರದವರು ಚೆನ್ನಾಗಿ ಕಾಣುತ್ತೆ. ಚಂದ್ರಪಟ್ಟದವ್ರು ಚೆನ್ನಾಗದ ಸರ್. ನಿಮ್ಮನೆ ಇದು ಕಾಣಿಸ್ತೈತೇನೆ? ನೀನು ಕಾಣಿಸ್ತಿಲ್ಲ. ನಾನಲ್ಲ, ಕಲರ್ ಸೇಮ್ ಕಾಣುತ್ತಾ ವಿಡಿಯೋದಲ್ಲೂ ಹಿಂಗೆ? ಏನು ವಿಡಿಯೋದಲ್ಲಿ ಹಿಂಗೆ ಅಂದ್ರೆ? ವಿಡಿಯೋದಲ್ಲೂ ಸೇಮು, ಇಲ್ಲಾಂದ್ರೆ ಮಳೆಗಾಲದಲ್ಲಿ ಕಿಟಕಿ ಹಾಳಾಗ್ಬಿಡ್ತದೆ. ಒಂದು ನೋಡಿ, ಇದು ಸೂರ್ಯನ ಕಿರಣ ಇಲ್ಲಿ ಡುಯ್ ಹೆಂಗೆ ಚೆನ್ನಾಗಿ ಕಾಣಿಸ್ತಿದೆ ಒಂಥರ. ಗೈಸ್, ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಇಲ್ಲೊಬ್ರು ವಿಕೆಟ್ ಡೌನ್ ಆಗಿದ್ದಾರೆ, ಇಲ್ಲಿ ಓಡಿಸ್ತಾ ಇದ್ದಾರೆ. 6 o'clock ಆಗಿದೆ ಕರೆಕ್ಟಾಗಿ. 8 o'clock ಮನೆ ರೀಚ್ ಆಗ್ತೀವಿ. ಮತ್ತು ಸಾಂಬಾರು ಕೊಟ್ಟಿದ್ದಾರೆ, ದೋಸೆ ಇಟ್ಕೊಟ್ಟಿದ್ದಾರೆ. ಸಾಂಬಾರಿಗೆ ರೈಸ್ ಮಾಡ್ಕೊಳೋದು. ದೋಸೆ ಬೇಕು ಅಂದರೆ ಚಟ್ನಿ ಇದೆ ಮನೇಲಿ, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದಕ್ಕೆ 2 ದೋಸೆ ಅನ್ನ ಸಾರು ಮಾಡ್ಕೊಂಡು ಮಲ್ಕೊಳೋದು ಇವತ್ತು ಅಷ್ಟೇ. ಟಿ ವಿ ತೊಗೊಂಡ್ವಿ ಗೈಸ್, ಕೊನೆಗೂ 65 ಇಂಚದು ತೊಗೊಂಡು ನಾಳೆ ಬರುತ್ತೆ ಮನೆಗೆ. ಇನ್ನೊಂದಿನ ಫಿಟ್ಟಿಂಗ್ ಮಾಡ್ತಾರೆ. ಸೊ ಈಗ ಹೋಗ್ತಾ ಇದ್ದೀವಿ ಮನೆಗೆ. ಇಷ್ಟು ನಮ್ಮ ಮೈಸೂರಿನ ವ್ಲಾಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು, ಬಾಯ್ ಎಲ್ರಿಗೂ.